ನೀವು ಒಂದು ಫ್ಲೋ ಅಲ್ಲಿ ಓದ್ಬೇಕು ಯಾವಾಗಲೂ. ಒಂದು ಫ್ಲೋ. ಹಿಸ್ಟ್ರಿ ಶುರು ಮಾಡಿದರೆ ಓಲ್ಡ್ ಹಿಸ್ಟ್ರಿ ಇರ್ತದೆ, ಅದಾದಮೇಲೆ ಏನ್ಷಿಯಂಟ್ ಆದಮೇಲೆ ನೆಕ್ಸ್ಟ್ ಮಿಡಲ್ ಟೈಮ್ದು ಬರ್ತದೆ, ಆಮೇಲೆ ಫ್ರೀಡಮ್ ಟೈಮ್ದು ಏನಿರ್ತದೆ ಆ ಹಿಸ್ಟ್ರಿ ಬರುತ್ತೆ. ಸೊ ಯು ರೀಡ್ ಇಟ್ ಇನ್ ಒನ್ ಫ್ಲೋ. ಎವ್ರಿ ಟೈಮ್ ಯು ರೀಡ್ ಹಿಸ್ಟ್ರಿ. ಅದು ಯಾವಾಗ ಏನೇನು ನಡ್ಕೊಂಡು ಹೋಯ್ತು ಅಂತ ಪಿಕ್ಚರ್ ಥರ ನಿಮ್ಮ ತಲೆ ಒಳಗೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಅದು ಫಸ್ಟ್ ಟೈಮ್ ಓದಾಗ, ಸೆಕೆಂಡ್ ಟೈಮ್ ಓದಿದಾಗ, ಥರ್ಡ್ ಟೈಮ್ ಓದಾಗ, ಫೋರ್ತ್ ಟೈಮ್ ಓದಾಗ ಒಂದು ಟೈಮ್ ಲೈನ್ ನಿಮ್ಮ ತಲೆ ಒಳಗೆ ಬೆಳಕ್ಕೆ ಶುರು ಆಗುತ್ತೆ. ಸೊ ಅವಾಗ ಕ್ವಶನ್ ಏನಾದ್ರು ಡೇಟ್ಸ್ ಮೇಲೆ ಕೊಟ್ಟಿದ್ರೆ, ವೆರಿ ರೇರ್ಲಿ ಇಫ್ ಯು ಸಿ ಕ್ವಶನ್ ಪೇಪರ್ಸ್ ಪ್ರಿಲಿಮ್ಸ್ 1 or 2 ಕ್ವಶನ್ ವಿಲ್ ಕಮ್ ಆನ್ ದಿಸ್ ನಂಬರ್ಸ್ ಆಫ್ ಡೇಟ್ಸ್ ಅಂಡ್ ಇಯರ್. ಓಕೆ, ಅದನ್ನ ಈ ತರ ಫ್ಲೋ ಅಲ್ಲಿ ಓದಿದ್ರೆ ಆಟೋಮೆಟಿಕ್ ಆಗಿ ನಿಮ್ ತಲೆಗೆ ಬರಕ್ ಶುರು ಮಾಡುತ್ತೆ ಮೋಸ್ಟ್ ಆಫ್ ದ ಟೈಮ್. ಆಯ್ತು, 2 ಪ್ರಶ್ನೆ ಅಂತ ಬಂದು ಬಿಡ್ತಾ, ನಿಮ್ಗೆ ನೆನ್ಪು ಬರ್ಲಿಲ್ವಾ? ಹೆಂಗಿದ್ರು ಇದೆಯಲ್ಲ 50% ತಾನೆ ತೆಗಿಬೇಕಿರೋದು, 2 ಬಿಟ್ಬಿಡೋಣ. ಸೊ ಡೋಂಟ್ ಟ್ರೈ ಟು ಬರ್ಡನ್ ಯುವರ್ ಬ್ರೈನ್, ಟ್ರೈ ಟು ಎಂಜಾಯ್ ರೀಡಿಂಗ್. ಡೋಂಟ್ ಟ್ರೈ ಟು ಬೈ ಹಾರ್ಟ್ ಎನಿಥಿಂಗ್. Do by heart whatever you do. Don't by heart. Okay.